ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನಾವು ಅವಾಗಂತವ ಸಾಲ ಮಾಡಬಾರ್ದಿತ್ತು ಅನ್ಸುತ್ತೆ ಅಕ್ಕ. ದೊಡ್ಡವ್ರ ತಾವ ನಾಕಿತ ಬುದ್ಧಿ ಕೇಳ್ಕೊಂಡಿಂತ ವ್ಯವಹಾರ ಮಾಡೋದಲ್ವಾ. ಇವಾಗ ನೋಡು ಏನಾತು ಅಂತ. ಏನಜ್ಜಿ, ಅಕ್ಕ ಸಾಲ ಕೇಳಕ್ ಹೋಗುವಾಗ ಹ್ಞೂ ಅನ್ಬಿಟ್ಟು ಇವಾಗ ಉಲ್ಟಾ ಹೊಡಿತಿದ್ಯಾ? ನಾನೇನು ಉಲ್ಟಾ ಹೊಡಿತಾ ಇಲ್ಲ, ಒಸಿ ಹುಷಾರಾಗಿರ್ಬೇಕು ಅಂತ ಹೇಳ್ತಾವ್ನಿ. ಸದ್ಯಕ್ಕೆ ನಮ್ಮ ತವ 8,000 ಐತೆ ಅಂತ ಹೇಳಿ ಅದನ್ನ ಕೊಟ್ಟು ಬಡ್ಡಿ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅಕ್ಕ, ನೀನು ಹಿಂಗೆ ಕೇಳಿದ್ರೆ ಒಪ್ಕೊಂತಾರಾ? ಬೇರೆ ದಾರಿ ಏನೈತಿ ಹೇಳು? ನಾನು ಅವ್ರ ತವ ಬೇಡ್ಕೋಬೋದು ಆಟೆ. ಅಣ್ಣ ನನ್ನ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನ್ಗೈತೆ. ಅಕ್ಕ, ಏನಮ್ಮ ದುಡ್ಡು ರೆಡಿ ಮಾಡ್ದಾ? ಅಣ್ಣ, ಸದ್ಯಕ್ಕೆ ನನ್ನ ತಾವ 8,000 ಐತೆ. 10% ಬಡ್ಡಿ ಅಂತ ನನಗೆ ಗೊತ್ತಿರಲಿಲ್ಲ. ಹೆಂಗಾನ ದುಡ್ಡು ಹೊಂದಿಸಿ ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಹಾ, ಇಲ್ಲೇನಾದ್ರೂ ಬರ್ದಿದ್ಯಾ ಅಂತ ನೋಡಮ್ಮ. ಏಯ್, ನೀನ್ ನೋಡ, ಮುಟ್ಟಾಳ ಅಂತೇನಾದ್ರೂ ಬರ್ದಿದ್ಯಾ? ಮುಟ್ಟಾಳ ಅಂತಿಲ್ಲ ಅಣ್ಣ, ಮೋಸ್ಕಾರ ಅಂತ ಬರ್ದಿರಂಗೈತೆ. ಹೇಯ್, ಚೋಟು ಕುಂತಿಲ್ಲ. 8,000 ವಸೂಲಿ ಮಾಡಕ್ಕೇನಮ್ಮ ನಾನು ಇಲ್ಲಿವರೆಗೂ ಬಂದಿರೋದು? ಬೆಳಿಗ್ಗೆ ನಾನು ಏನು ಹೇಳ್ಬಿಟ್ಟು ಹೋಗಿದ್ದೆ? ಅಣ್ಣ, ನನ್ನ ಕಾಸು ತಕೊಂಡಿವ್ನಿ ಅನ್ನೋ ಕಾರಣಕ್ಕೆ ಸುಮ್ಕಿವ್ನಿ. ನೀವು ಚೆಕ್ ಮಾಡ್ತಿದ್ದೀರಾ ಅಣ್ಣ? ನನಗೆ ದುಡ್ಡು ಕೊಡ್ಬೇಕಾರೆ ಒಂದು ಮಾತಾಡಿದ್ರಿ, ಈಗ ದುಡ್ಡು ಕೊಟ್ಮೇಲೆ ಇನ್ನೇನೋ ಮಾತಾಡ್ತಿದ್ದೀರಾ. ಏನು ಎದುರು ತರ ಕೊಡ್ತಾ ಇದ್ಯಾ? ಆಯ್, ಕೂಗಾಡೋದೆಲ್ಲ ಮೊಡಕೋಬೇಡ ಇಲ್ಲಿ. ಓ, ಹಂಗಾದ್ರೆ ಕಾಸು ನೀನ್ ಕೊಡ್ತೀಯಾ? ಯಾರು ಕಾಸು ಕೊಡ್ತೀರ ಅವ್ರು ಮಾತ್ರ ನನ್ನ ಹತ್ರ ಮಾತಾಡಿ. ಹಾ, ನೀನ್ ಕೊಡ್ತೀನಾ? ಕೊಡ್ತೀನಮ್ಮ? ಯಾರು ಕೊಡ್ತೀರಾ? ಯಾಕ ಸಂತು, ಹೆಂಗಸ ಹತ್ರ ಏನ ಗಲಾಟೆ ನಿಂದು? ಏನಮ್ಮ ಪ್ರಾಬ್ಲಮ್? ಅಣ್ಣ, ಅವತ್ತು ನಿಂತು ಸಾಲ ತಕ್ಕೋಬೇಕಾದ್ರೆ 10% ಅಂತ ಹೇಳಿರ್ಲಿಲ್ಲ. ಆದ್ರೀಗ ಅಣ್ಣ ಅಂತ ಕರಿಬೇಡ, ಅದ್ ನನ್ಗಾಗೋದಿಲ್ಲ. ಏನಾಯ್ತೀಗ? ಆಫ್ಟರ್ ಆಲ್ ದುಡ್ಡು. ಐ ಸಂತು, ಎಷ್ಟ ತಗೊಂಡಿರೋದು ಇವರು? 3 ಲಕ್ಷ ಅಲ್ವೇನಣ್ಣ? ಅಷ್ಟೇ ತಾನೇ, ಬಿಡ. ದುಡ್ಡೇನ್ ಬೇಡ, ಆದ್ರೆ ನನ್ ಜೊತೆ ಬಾ. ಹೇಯ್, ಮಾತಿನ ಮೇಲೆ ನಿಗಾ ಇರ್ಲಿ. ಅಕ್ಕ, ನೀ ಇರಕ್ಕ ಕೃಷ್ಣ ಬಸರಿಗೆ ಕಾಲ್ ಮಾಡ್ತೀನಿ. ಏಯ್, ಏಯ್, ಬಿಡ್ರವನ್ನ. ಏನ್ರ ಬೇಕು ನಿಮ್ಗೆ? ತಗೊಳ್ಳಿ, ಇದು 30,000ಗಿಂತ 4 ಪಟ್ಟು ಜಾಸ್ತಿ. ಹಾ, ತಗೊಂಡ್ ನಡೀತಾ ಇರಿ. ಅಜ್ಜಿ, ನೀವೇ ಕೊಡ್ತೀರಾ ಬುಡಿ? ಇಂಥ ನನ್ನ ಮಕ್ಕಳ ಸಹವಾಸ ನಮಗ್ ಬೇಡವ್ವ. ಏಯ್, ತಗಡ್ರ. ನಾವೇನ್ ಗಿರ್ವಿ ಅಂಗಡಿ ಇಟ್ಟಿದ್ವ? ಹೋಗ ಅದನ್ನ ಕಾಸು ಮಾಡ್ಕೊಂಡ್ ಬಾ. ಅಲ್ಲಿವರೆಗೂ ನಾನು ಅವಳ ಜೊತೆಗಿರ್ತೀನಿ. ಏಯ್, ಏನು ಮಾಡ್ಬೇಡ ಅವಳಿಗೆ. ಕರ್ಕೊಳ್ರ. ಏಯ್, ಏನು ಮಾಡ್ಬೇಡ ಅವಳಿಗೆ.
ಯಾರ ನೀನು? ನಂಬರ್ 1 ಹಲ್ಕ ನನ್ನ ಮಗ, ಜೈಲಿಗೆ ಹೋಗಿ ಬಂದಿರೋ ಕೈದಿ, ಮನೇಲಿ ಒಳ್ಳೆ ಹೆಸರು ಇಲ್ದೇ ಇರೋ ತಿರ್ಬೋಕಿ, ಹಲ್ಕ ಕೆಲಸ ಮಾಡಿರೋ ಕಚಡ ನನ್ನ ಮಗ ನಾನು. ಆದರೆ ನಿನಗಿಂತ ಒಂಚೂರು ಒಳ್ಳೆ. ಏಯ್ ಇದ್ರಲ್ಲಿ ನಿನಗೆ ಬೇಕಾಗಿರೋ 30,000 ಆಯ್ತು. ತಗೊಂಡು ಜಾಗ ಖಾಲಿ ಮಾಡ್ತಿರೋ. ಏಯ್ ಎತ್ರಲ್ಲ ಕೈ. ಕಾಳಿ ಇದ್ರಲ್ಲಿ ನೀನಿರೋದು ಇಂಥ ನನ್ನ ಮಕ್ಕಳ ಸಹವಾಸ ನನಗೆ ಬೇಜಾನಾಗೈತೆ. ಏನ್ರಲ್ಲ ಜಿದ್ದಿಗೆ ಬೀಳ್ತೀರಾ? ಏಯ್ ನಾನು ಕರೆಸ್ಲಾ ಹುಡುಗರನ್ನ? ಎಲ್ರೂ ನನ್ನ ಜೊತೆಗೆ ಆಚೆ ಬಂದು ಹಲ್ಕ ನನ್ನ ಮಕ್ಕಳೆಯ ನೋಡೇ ಬಿಡುಮ. ಏಯ್ ಸಂತು, ನಡಿ ಹೋಗೋಣ. ಕಾಳಿ ನೀನು ನೀನೇನು ತಲೆ ಕೆಡ್ಸ್ಕೊಬೇಡ ಕಣವಿ. ನೀನು ಇಂಥ ಸಮಸ್ಯೆನಾಗಿದ್ಯಾ ಅಂತ ಬೆಳಿಗ್ಗೆ ಗೊತ್ತಾಯ್ತು. ಅದಕ್ಕೆ ದುಡ್ಡು ಅರೇಂಜ್ ಮಾಡುಮ ಅಂತ ಹೋಗಿದ್ದೆ. ಬರೋದು ಇಟ್ಟೊತ್ತಾಗೋಯ್ತು. ಸಾರಿ ಕಣವಿ. ಅಲ್ಲ ನಿಂತವು ಈಟೊಂದು ಕಾಸಿಲಿಂದ ಬಂತು? ಏ ಅರ್ಧಾರಿ ಏನು ಹಿಡ್ದಿಲ್ಲ ಕಣವಿ. ನಿನ್ನೇನು ಅನುಮಾನ ಪಡ್ಬೇಡ. ಮತ್ತೆ ಬೈಕ್ ಮಾರ್ಬಿಟ್ಟ. ಇಳಿಸು ಇಳಿಸು. ಬಾಯಿ ಮುಚ್ಕೊಂತೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.